ಹಲೋ ಆಯುರ್ ಸಿದ್ಧಿಯಿಂದ ಇವತ್ತು ನಾವು ಸ್ವರ್ಣಪ್ರಾಶನದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಸ್ವರ್ಣಪ್ರಾಶನ ಹೇಗೆ ಅಂತಂದರೆ ಮಕ್ಕಳ ಇಮ್ಯುನೈಸೇಷನ್ಗೆ ಮತ್ತು ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದನ್ನು ಹುಟ್ಟಿದ ಮಕ್ಕಳಿನಿಂದ 16ನೇ ವರ್ಷದ ಮಕ್ಕಳವರೆಗೂ ಪುಷ್ಯ ನಕ್ಷತ್ರದ ದಿವಸ ನಾವು ಕೊಡ್ತಾ ಬರ್ತೀವಿ. ಇದರಲ್ಲಿ ಸ್ವರ್ಣಭಸ್ಮದ ಜೊತೆಗೆ ಕೆಲವು ದೇಹದ ಬೆಳವಣಿಗೆಗೆ ಬೇಕಾಗೋ ಮೂಲಿಕೆಗಳು ತುಂಬ ಸೂಕ್ಷ್ಮ ಪ್ರಮಾಣದಲ್ಲಿ ಕೊಡ್ತಾ ಬರ್ತೀವಿ. ಇದು ಕೊಡ್ತಾ ಕೊಡ್ತಾ ಏನಾಗುತ್ತೆ, ದೇಹದ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಾಗುತ್ತೆ ಅಂದರೆ ಸೀಸನಲ್ ಇನ್ಫೆಕ್ಷನ್ಸ್ ಮತ್ತು ಸ್ಕೂಲ್ನಲ್ಲಿ ಮಕ್ಕಳು ಎಷ್ಟೋ ಇನ್ಫೆಕ್ಷನ್ಸ್ಗೆ ಎಕ್ಸ್ಪೋಸ್ ಆಗ್ತಾರೆ. ಆ ಇನ್ಫೆಕ್ಷನ್ನ ಅವರು ಫೈಟ್ ಮಾಡೋದಕ್ಕೆ ದೇಹದ ಒಳಗಿಂದ ಶಕ್ತಿ ಹೆಚ್ಚುತ್ತಾ ಬರುತ್ತೆ. ಹಾಗಾಗ್ಬಿಟ್ಟು ಇದು ತುಂಬ ಪ್ರಮುಖವಾಗಿ ಇರುತ್ತೆ. ಮತ್ತು ಇದು ಇನ್ನೂ ಒಂದು ಇದರ ಉಪಯೋಗ ಏನು ಅಂತಂದರೆ ಈ ಜೆನೆಟಿಕ್ ಡಿಸಾರ್ಡರ್ಸ್ ನಮ್ಮ ಜೀನ್ಸ್ನಲ್ಲಿ ಈ ಆಟೋ ಇಮ್ಯೂನ್ ಡಿಸೀಸಸ್ನ ಕ್ಯಾರಿ ಮಾಡಿರ್ತೀವಿ. ಈ ಸ್ವರ್ಣಪ್ರಾಶನ ರೆಗ್ಯುಲರಾಗಿ ಕೊಡೋದ್ರಿಂದ ಎಷ್ಟೋ ಸಾರಿ ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋ ಮಕ್ಕಳಲ್ಲಿ ಆ ಆಟೋ ಇಮ್ಯೂನ್ ಡಿಸೀಸಸ್ಸು ಅದರ ಲಕ್ಷಣಗಳನ್ನ ತೋರಿಸ್ಕೊಳ್ಳೋದು ತುಂಬ ಕಡಿಮೆ ಮಟ್ಟದಲ್ಲಿ ತೋರಿಸ್ಕೊಳ್ಳುತ್ತೆ ಅನ್ನೋದು ನಮ್ಮ ರಿಸರ್ಚು ತೋರಿಸುತ್ತೆ. ಹಾಗಾಗಿ ಆಟೋ ಇಮ್ಯೂನ್ ಡಿಸೀಸಸ್ನ ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಸಹಾಯ ಮಾಡೋ ಈ ಸ್ವರ್ಣಬಿಂದು ಪ್ರಾಶನನ ತಿಂಗಳು ಮೆಡಿಕಲ್ ಇನ್ಶೂರೆನ್ಸ್ ಹೇಗೋ, ಲೈಫ್ ಇನ್ಶೂರೆನ್ಸ್ ಹೇಗೋ ಅದೇ ರೀತಿ ನಮ್ಮ ಮಕ್ಕಳಿಗೆ ಕೊಡ್ತಾ ಬಂದಾಗ ತುಂಬ ಅವರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಇದನ್ನು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಕೊಡೋಣ, ಅವರ ಲೈಫ್ನ ಇನ್ಶ್ಯೂರ್ ಮಾಡೋಣ ಇಮ್ಯುನೈಸೇಷನ್ ಜೊತೆಗೆ. ಥ್ಯಾಂಕ್ ಯು.